ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಇವತ್ತು ನಾನು ಒಂದು ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ಡಿಸೈನ್ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇವಾಗ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಟೈಲರಿಂಗ್ ಬಗ್ಗೆ, ಎಂಬ್ರಾಯ್ಡ್ರಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇರುತ್ತೆ. ನಿಮಗೂ ಯೂಸ್ ಆಗುತ್ತೆ, ನಿಮಗೆ ಗೊತ್ತಿರೋರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಬೋದು. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಆ್ಯಂಡ್ ಕಾಪರ್ ಜರಿದು ಕಾಂಬಿನೇಷನ್ ಬ್ಲೌಸ್ ಆಗಿದೆ. ಇದು ಸ್ಯಾರಿ ಕಲರ್ ಬಂದು ಯೆಲ್ಲೋ ಕಲರ್ ಆಗಿದೆ. ಅದರಿಂದ ಒಂದು ಸಿಂಪಲ್ ವರ್ಕ್ ಮಾಡಬೇಕಾಗಿತ್ತು. ಸೊ ನಿಮಗೂ ಕೂಡ ಈ ವರ್ಕ್ ತೋರಿಸ್ತಾ ಇದ್ದೀನಿ. ಎಂತ ಅಂದರೆ ಇವಾಗ ಕಲಿತಾ ಇರೋರಿಗೆಲ್ಲ ಇದನ್ನು ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ ಅನ್ನೋರಿಗೆ ಈ ಥರ ಸಿಂಪಲ್ ವರ್ಕ್ನ ನೀವು ಮಾಡಿಕೊಡ್ಬೋದು. ತುಂಬ ಏನು ಕಷ್ಟ ಏನಲ್ಲ. ಒಂದು 3 ಲೈನ್ 4 ಲೈನ್ ಮಾಡೋ ಅಷ್ಟೊತ್ತಿಗೆ ಮುಗ್ದೋಗುತ್ತೆ. ನೋಡಿ, ಫಸ್ಟು ನಾನು ಇದು ಕಾಪರ್ ಜರಿ ಆಗಿರೋದ್ರಿಂದ ನಾನು ಕಾಪರಲ್ಲಿ ಕಾಂಬಿನೇಷನ್ನೇ ತೊಗೊಂಡಿದ್ದೀನಿ. ಕಾಪರ್ ಜರಿನಲ್ಲಿ ಫಸ್ಟು ನಾನು 4 ಪಾಯಿಂಟ್ಗೆ ಇಟ್ಕೊಂಡ್ಬಿಟ್ಟು ಒಂದು ಬೇಸಿಕ್ ಲೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಕಾಪರ್ದೇ ಬಾಲ್ ಚೈನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಟೋನ್ ಚೈನು, ಆ ಕಡೆ ಈ ಕಡೆ ಬಾಲ್ ಚೈನು, ಮಧ್ಯ ಸ್ಟೋನ್ ಚೈನ್ನ ಹಾಕ್ಕೊಂಡು ನಾನು ಈಗ ನೆಕ್ಸ್ಟ್ ಲೈನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಸ್ವಲ್ಪ ಚೈನ್ ನಾನು ಯಾವಾಗಲೂ ಅಷ್ಟೇ 3 ಚೈನ್, ಅಂದರೆ ಆ ಕಡೆ ಈ ಕಡೆ ಬಾಲ್ ಚೈನು ಮತ್ತು ಸೆಂಟ್ರಲ್ಲಿ ಅಂದರೆ ಸ್ಟೋನ್ ಚೈನು, 3 ಚೈನೂ ಕೂಡ ನಾನು ಒಟ್ಟಿಗೆ ಅಟ್ಯಾಚ್ ಮಾಡ್ತೀನಿ. ಏಕೆಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಸಿಂಗಲ್ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಬಂದ್ರೂ ಅದು ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು 3 ಒಟ್ಟಿಗೆ ಹಾಕ್ಕೊಂಡು ನಿಲ್ಲಿಸ್ಕೊಂಡ್ರೆ 4 ನಂಬರಲ್ಲಿ ನಿಲ್ಲಿಸ್ಕೊತೀನಿ. ಇಲ್ಲಾಂದರೆ ನನ್ನ ನೀ ಸಪೋರ್ಟಿಂದನೇ ನಾನು ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಜಿಗ್ಜ್ಯಾಗ್ ಲೈನ್ನ ಹಾಕೋತಾ ಇದ್ದೀನಿ ಕಾಪರ್ ಕಲರಲ್ಲೇ. ಇದು ಕಲರ್ ಕಾಂಬಿನೇಷನ್ ಸೇಮ್ ಇರೋದ್ರಿಂದ ನಿಮಗೆ ಅಷ್ಟು ಹೈಲೈಟಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ. ಬಟ್ ಕೊನೆಯಲ್ಲಿ ಫಿನಿಶಿಂಗ್ ಹೇಗೆ ಬಂತು, ವರ್ಕ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಒಂದು ಜಿಗ್ಜ್ಯಾಗ್ ಲೈನ್ನ ಹಾಕೋತಾ ಇದ್ದೀನಿ. ಹೀಗೆ ನೀಟಾಗಿ ಒಂದು 2 ನಂಬರಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ರಾಲ್ಸಾನ್ ಮಿಷಿನ್ ಬಗ್ಗೆ ಆಗಿರ್ಬೋದು, ಥ್ರೆಡ್ಗಳ ಬಗ್ಗೆ ಆಗಿರ್ಬೋದು, ನಿಮಗೆ ಯಾವುದೇ ಡೀಟೇಲ್ ವಿಡಿಯೋ ಬೇಕಿದ್ರೂ ಕೂಡ ನನ್ನ ಚಾನಲಲ್ಲಿದೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಹಾಗೆ ಈಗ ಜಿಗ್ಜ್ಯಾಗ್ ಲೈನಿಂದ ಮೇಲ್ಗಡೆಗಾದಂಗೆ ಕಾಪರ್ ಜರಿನಲ್ಲೇ ನಾನು 2 ಲೀಫ್ ಥರ ಹಾಕೋತಾ ಇದ್ದೀನಿ ಸಣ್ಣದಾಗಿ. ಬೇರೆ ಕಾಂಬಿನೇಷನ್ ಎಂಬ್ರಾಯ್ಡ್ರಿ ಡಿಸೈನ್ಸು ಎಲ್ಲ ಥರದ ವಿಡಿಯೋಗಳು ಕೂಡ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ನೋಡೋ ಆಸಕ್ತಿ ಇದೆ, ಕಲಿಯೋ ಆಸಕ್ತಿ ಇದೆ, ಖಂಡಿತ ನನ್ನ ಫಾಲೋ ಮಾಡಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ವೀಡಿಯೋಗಳನ್ನ ಹಾಕ್ತೀನಿ. ಇದು ನಾನು ಸ್ವಲ್ಪ ಲೈಟ್ ಕೂಡ ಹಾಕ್ಕೊಂಡಿರೋದ್ರಿಂದ, ಅಂದರೆ ಇದನ್ನು ನಾನು ನೈಟ್ ಟೈಮ್ ವರ್ಕ್ ಮಾಡ್ತಿದ್ದೆ. ಸೊ ಲೈಟ್ ಬೇಕಿತ್ತು. ಸೊ ಹಾಕ್ಕೊಂಬಿಟ್ಟಿದ್ದೆ. ಅದರಿಂದ ಅಷ್ಟು ವಿಡಿಯೋ ಕ್ಲಾರಿಟಿ ಬಂದಿಲ್ಲ ಅನ್ಕೋತೀನಿ. ಬಟ್ ಲಾಸ್ಟಲ್ಲಿ ನಾನು ಫಿನಿಶಿಂಗ್ ತೋರಿಸ್ತೀನಿ. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಬಂದಿದೆ ವರ್ಕ್ ಅಂತ. ಬಟ್ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಯಾವುದೇ ಮನೆಯಲ್ಲಿ ನೀವು ಕೂತಿದ್ರು ಕೂಡ ನಿಮ್ಮ ಹತ್ರ ಒಂದು ಜಿಗ್ಜ್ಯಾಗ್ ಮಿಷಿನ್ ಇದ್ದರೆ ಸಾಕು, ಎಂಬ್ರಾಯ್ಡ್ರಿನ ಕಲ್ತ್ಕೊಬೋದು. ನಾನು ಇದನ್ನು ತುಂಬ ವೀಡಿಯೋಗಳಲ್ಲೂ ಕೂಡ ಮಾಡಿ ಹಾಕಿದ್ದೀನಿ, ಹೇಗೆ ಎಂಬ್ರಾಯ್ಡ್ರಿ ಕಲಿಬೋದು ಅಂತೆಲ್ಲ ಡೀಟೇಲಾಗಿ ಹಾಕಿದ್ದೀನಿ. ನೆಕ್ಸ್ಟು ಇವಾಗ ನಾನು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡು ವರ್ಕ್ ಮಾಡ್ತಾಯಿದ್ದೀನಿ. 2 ಲೀಫ್ನ ಆಲ್ರೆಡಿ ಹಾಕಿರೋದ್ರಿಂದ ಅದ್ರ ಮೇಲ್ಗಡೆ ಇನ್ನೂ 3 ಲೀಫ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯೆಲ್ಲೋ ಕಲರಲ್ಲಿ 3 ಲೀಫ್ಸ್ನ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ ವರ್ಕು, ಆಮೇಲೆ ತುಂಬಾ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಆರಾಮಾಗಿ ನೀವು ಮನೇಲಿ ಆಲ್ರೆಡಿ ಟೈಲರಿಂಗ್ ಮಾಡ್ತಾಯಿದ್ದೀನಿ ಮೇಡಮ್, ಬಟ್ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಬೇಸಿಕ್ಕಿಂದ ನಾನು ನಿಮಗೆ ಕ್ಲಾಸಸ್ನ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವುದ್ರ ಬಗ್ಗೆನಾದ್ರೂ ಡೌಟ್ಸ್ ಇದ್ದರೆ, ಬ್ಲೌಸ್ ಡಿಸೈನ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಅಥವಾ ರಾಲ್ಸನ್ ಮಿಷಿನ್ ಬಗ್ಗೆ ಆಗಿರ್ಬೋದು, ಯಾವುದೇ ಥರದ ಡೌಟ್ ಇದ್ರೂ ಕೂಡ
ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ವಿಡಿಯೋ ಮಾಡಿ ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ನೋಡಿ, ಯೆಲ್ಲೋ ಕಲರ್ ಥ್ರೆಡ್ಡಲ್ಲಿ ನಾನು 3 ಲೀವ್ಸ್ನ ಹಾಕ್ತಾಯಿದ್ದೀನಿ. ಜಿಗ್ಜ್ಯಾಗ್ ಲೈನಿಂದ ಔಟ್ಸೈಡಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಲೀವ್ಸ್ನ. ಇದಾದಮೇಲೆ ಜಿಗ್ಜ್ಯಾಗ್ ಲೈನಿಂದ ನಾನು ಇನ್ನರ್ ಲೈನ್ಗೆ ಯೆಲ್ಲೋ ಕಲರ್ ಅದೇ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, 0 to 5 ಮತ್ತು 5 to 0 ಈ ಥರ ಮಾಡಿಕೊಂಡು ನಾನು ಇನ್ಸೈಡ್ ಲೈನ್ನ ಫಿಲ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು. ಏನಿಲ್ಲ, ಆರಾಮ್ಸೆ ಈ ವರ್ಕ್ನ ನೀವು 1 hour ಒಳಗಡೆ ಮಾಡಿಬಿಡ್ಬೋದು. 1 hour ಮಾಡಿಬಿಡ್ಬೋದು ಫ್ರೆಂಡ್ಸ್. ಅಂದರೆ ಕಲಿತು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಕಲ್ತಿದ್ದೀನಿ ಅನ್ನೋರು 1 hour ಮಾಡ್ಬೋದು. ಇಲ್ಲಾಂದರೆ 1.5 ಗಂಟೆನಾದ್ರು ತೊಗೊಂಡ್ಬಿಡುತ್ತೆ. ಬಟ್ ಈ ರಿಂಗು ಇದೆಲ್ಲ ಹಾಕ್ಕೊಳ್ಳೋದೇ ನಮಗೆ ಟೈಮ್ ತೊಗೊಳ್ಳೋದು, ಮತ್ತು ಕ್ಲಾತ್ ಅಟ್ಯಾಚ್ ಮಾಡೋದು ಇದು ಮಾತ್ರ ಟೈಮ್ ತೊಗೊಳುತ್ತೆ. ಎಂಬ್ರಾಯ್ಡ್ರಿ ಏನು ಬೇಗ ಮಾಡಿ ಮುಗಿಸ್ಬಿಡ್ಬೋದು. ನೋಡಿ, ಈಗ ವರ್ಕ್ ಕಂಪ್ಲೀಟ್ ಆಯಿತು. ಫೈನಲ್ ಲುಕ್ ಹೀಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಈ ವರ್ಕು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.